ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ. ಅದ್ ಹೇಗ್ ಮಾಡ್ಕೊಂಡ್ರಿ ನೀವ್ ಈ ಗಾಯನ? ಅದು ಡಾಕ್ಟ್ರೆ, ನಾನೇ ಅವ್ರಿಗೆ ಕಾಪಾಡೋದಕ್ಕೆ ಹೋಗೋ ಬರ್ದಲ್ಲಿ ತಳ್ಬಿಟ್ಟೆ. ಸಾರಿ ಅಮ್ಮನವ್ರೆ. ಏನಂತ ದೊಡ್ಡ ಗಾಯ ಆಗಿಲ್ಲ ವೀರಣ್ಣ ಅವ್ರೆ, ಸಣ್ಣ ಗಾಯನೇ, ಬೇಗ ವಾಸಿ ಆಗ್ಬಿಡುತ್ತೆ. ಯಾವ್ದಕ್ಕೂ ಇರ್ಲಿ ಅಂತ ಒಂದು ಪೇನ್ ಕ್ಯೂಲರ್ ಟಿಟಿ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಇಂಜೆಕ್ಷನ್? ಇಂಜೆಕ್ಷನ್ ಕೊಡ್ಬೇಕು. ಅವ್ರಿಗೆ ಬಂದಿರೋದು ವೈರಲ್ ಪ್ಯೂರ್. ಇದು ನಾರ್ಮಲ್ ಆಗಿ ವಾಸಿ ಆಗಲ್ಲ. ಅವ್ರಿಗೆ ಇಂಜೆಕ್ಷನ್ ಕೊಡ್ಬೇಕು ಅಂದ್ರೆ ಓಡ್ ಬರ್ತಿದ್ರು. ಏನು ಮಾಡಕ್ಕಾಗಲ್ಲ ವೀರಣ್ಣ ಅವ್ರೆ. ಈಗಾಗ್ಲೇ ಅವ್ರಿಗೆ 105 ಡಿಗ್ರಿ ಜ್ವರ ಇದೆ. ಹಿಡ್ಕೊಳ್ಳಿ ಅವ್ರನ್ನ ಇಂಜೆಕ್ಷನ್ ಮಾಡ್ಬೇಕು. ಬೇರೆ ಏನು ಮಾಡಕ್ಕಾಗಲ್ಲ ವೀರಣ್ಣ ಅವ್ರೆ. ರೀ ಹಿಡ್ಕೊಳ್ರಿ. ಡಾಕ್ಟರ್ ನೀವ ಅವ್ರ ಅಚ್ಚು ಇರುವೆ ಕಚ್ಚದಂಗ ಆಗತ್ತೆ. ಏನು ಆಗಲ್ಲ, ಕೂತ್ಕೋ. ಇರುವೆ ಕಚ್ಚದಾಗಾದ್ರೆ ನೀವೇ ಹಾಕ್ಸ್ಕೊಳ್ಳಿ, ನಂಗೆ ಬೇಡ. ಅಮ್ಮವ್ರೆ, ಅವ್ರು ಹಾಕ್ಸ್ಕೊಂಡ್ರೆ ನಿಮ್ಗೆ ಹೆಂಗ್ ಜ್ವರ ಕಡಿಮೆ ಆಯ್ತದೆ? ನೀನ್ ಜಾಸ್ತಿ ಮಾತಾಡ್ಬೇಡ, ಹೋಗು ಆಚೆ. ಅಲ್ಲ ಅಮ್ಮವ್ರೆ. ಅಮ್ಮ ಎಲ್ಲ ಕಣ, ಒಂದ್ ನಿಮಿಷ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ರಾಜಾ. ಒಂದ್ ನಿಮಿಷ ಬಾಯಿಲ್, ಒಂದ್ ನಿಮಿಷ ಬಾಯಿಲ್ ಬಾಯ್. ನಾನ್ ಬರಲ್ಲ. ಅಲ್ಲ 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 ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಬರಲ್ಲ, ನನಗ್ ಬೇಡ, ಪ್ಲೀಸ್ ಬೇಡ. ಬೇಡ ಅಚ್ಚು, ಬೇಡ. ದಯವಿಟ್ಟು ನನ್ನ ಬಿಟ್ಬಿಡಿ. ಕೇಳಮ್ಮ, ವೀರಣ್ಣ, ಡಾಕ್ಟರ್ ನೀವ ನಾನಾ? ಹಿಡ್ಕೊಳ್ಳಿ ಮತ್ತೆ ಅವ್ರನ್ನ ಪ್ಲೀಸ್. ಅಯ್ಯೋ ಅಮ್ಮ, ಅಲ್ಲೇನೋ ಇದೆ ನೋಡು. ಇಲ್ಲಿ 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 ಬಾಬಾ ಬಾಬಾ ಒಂದ್ ನಿಮಿಷ ಬಾಯಿಲ್ ಬಾ 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 ಬಾಯಿಲ್ ಬಾ. ಹಾಕ್ಬಿಡಿ 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 ಹಾಕ್ಬಿಡಿ. ನೀನ್ ಇದೆಯಲ್ಲ ನೀನು. ನೀವೇನ್ ಡಾಕ್ಟರ್ ಹಿಂಗಾಗ್ತೀರಾ? ಏನಿಲ್ಲ ತಾನೆ. ಏನಚ್ಚು, ಒಂದ್ ಸಣ್ಣ ಇಂಜೆಕ್ಷನ್ ತಗೊಳಕ್ಕೆ ಇಷ್ಟು ದೊಡ್ಡ ರಂಪ ಮಾಡ್ತೀಯಾ ನೀನು? ಏನಾಗಲ್ಲ ಏನಾಗಲ್ಲ. ಅಲ್ಲ, ಅದ್ ಯಾವ ಸಿಮೆಂಟ್ ಡಾಕ್ಟರ್ ಓದಿದ್ದೀರಿ ನೀವು ರೀ? ಅದನ್ನ ಬಿಟ್ಟು ಬೇರೆ ಏನಾರ ಮಾಡ್ಬೋಯ್ತಲ್ಲ. ತಂಗಿ ಎಷ್ಟು ನೋವಾಯ್ತು ನೋಡಿ ಅಲ್ಲಿ. ನೀವು ನೋಡಿದ್ರೆ ಏನೋ ಅಷ್ಟು ಜೋರ ಚುಚ್ಬಿಟ್ರಲ್ಲ. ಯಾವ ಸಿಮೆಂಟ್ ಡಾಕ್ಟರ್ ನೀವ್ರೆ? ನೋವಾಗ್ತಿದ್ಯಾ ಅಚ್ಚು? ಇಲ್ಲ, ಬರ್ತೀನಿ ಬರ್ತೀನಿ ವೀರಣ್ಣ, ಬರ್ತೀನಿ. ಮಾಡು ಮಾಡು. ಎಷ್ಟು ನಾಟಕ ಮಾಡ್ತೀಯ ನೀನು, ಮಾಡು. ಆಮೇಲೆ ಇದೆ ನಿನ್ಗೆ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೋಗ ಆಚೆಗೆ. ಅದಲ್ಲಮ್ಮ, ಹೋಗ ಆಚೆಣ. ಅದಕ್ಕೆ ಕರ್ಕೊಂಡು ಹೋಗಿ ಇವ್ರನ್ನ. ಯಾಕೆ ಇಂಜೆಕ್ಷನ್ ಅಂದ ತಕ್ಷಣ ಇಬ್ರು ಒಂಥರ ಆಗ್ಬಿಟ್ರಿ? ಡಾಕ್ಟರ್, ಇಂಜೆಕ್ಷನ್ ಕೊಡಿ, ನಾನು ತಗೋತೀನಿ. ವೀರಣ್ಣವ್ರೆ, ಅವ್ರಿಗೊಂದು 4 ಮಾತ್ರೆ ಬರ್ಕೊಡ್ತೀನಿ. ಟೈಮಿಗೆ ಸರಿಯಾಗಿ ಕೊಟ್ಬಿಡಿ. ನಾನಿನ್ ಹೊರಡ್ಲಾ? ಬರ್ತೀನಿ ಅಚ್ಚು. ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಳ್ಳಿ. ಆಯ್ತು ಮೇಡಮ್ ಅವ್ರೆ, ಬರ್ತೀನಿ. ಅಣ್ಣ, ಅಮ್ಮ, ಶಂಕ್ರು ಇವತ್ತು ನಮ್ಮನೆ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಳ್ಳಿ ಅಲ್ವಾ? ಅಲ್ಲಿ ಔಟ್ ಹೌಸ್ ಅಲ್ಲಿ ಬೇಡಣ್ಣ, ಅಲ್ಲಿ ನೋಡ್ಕೊಳ್ಳಕ್ ಯಾರು ಇಲ್ಲ. ಸರಿಮ್ಮ. ಶ್ರೀಧರ, ಯಜಮಾನ್ರೆ, ಆ ಗೆಸ್ಟ್ ರೂಮ್ ಕರ್ಕೊಂಡು ಹೋಗ್ಬಿಡು. ಸರಿ ಯಜಮಾನ್ರೆ. ಬಾಪ ಶಂಕ್ರು, ಬಾಪ ಬಾ ಬಾ. ಸರಿ, ನಾನು ನನ್ನ ರೂಮ್ಗೆ ಹೋಗ್ತೀನಿ. ರೀ, ನಮ್ಮ ಅಚ್ಚುನ ಗಮನಿಸ್ದೆ ಅಲ್ವಾ? ಹ್ಞೂ ರೀ, ನನಗೂ ಆಶ್ಚರ್ಯ ಅನಿಸ್ತು. ನಮ್ಮ ಅಚ್ಚು ಯಾವತ್ತೂ ಇಷ್ಟು ಸುಮ್ಮನೆ ಇಂಜೆಕ್ಷನ್ ತಗೊಳಲ್ವಲ್ಲ ಅಂತ. ಇವತ್ತು ಸುಮ್ಮನೆ ಇಂಜೆಕ್ಷನ್ ತಗೊಂಡಿದ್ದಾಳೆ. ಅವತ್ತಿನ ದಿನ ನಿಂಗೆ ನೆನಪಿದ್ಯಾ? ಜ್ವರ ಬಂದಿತ್ತು, ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡಕ್ ಬಂದ್ರು. ಅವತ್ತೆಷ್ಟು ಗಲಾಟೆ ಮಾಡಿ ನಮ್ಮನ್ನೆಲ್ಲ ಹೇಗೆ ಆಟಾಡಿಸ್ಬಿಟ್ಲಲ್ಲ ಅವಳು. ಅವತ್ತಿನ ದಿನ ಮರೆಯಕ್ಕಾಗತ್ತಾ? ಅದೇ, ಚಿಕ್ಕ ವಯಸ್ಸಿಂದ ಅವಳಿಗೆ ಇಂಜೆಕ್ಷನ್ ಅಂದ್ರೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಆ ಭಯ ಎಲ್ಲ ಹೇಗೋಯ್ತು ಅಂತ ನನಗೆ ಪ್ರಶ್ನೆ ಕಾಡ್ತಾ ಇದೆ. ನಂಗೂ ಅದೇ ಆಶ್ಚರ್ಯ ಅನಿಸ್ತಿದೆ ರೀ. ನಮ್ಮ ಅಚ್ಚುನ ಇವಳು ಒಂದಿನಾನು ಅಷ್ಟು ನೆಮ್ಮದಿಯಿಂದ ಇಂಜೆಕ್ಷನ್ ತಗೊಂಡವಳೆ ಅಲ್ವಲ್ಲ ಅವಳು. ಇರ್ಲಿ ಬಿಡಿ, ಪಾಪ ಅವಳ ತಲೆಗೆ ಏಟ್ ಬಿದ್ದು ಅವಳಿಗೇನು ನೆನಪಾಗ್ತಾ ಇಲ್ಲ. ಅವಳ ಸ್ವಭಾವನೂ ಬದಲಾಗಿರ್ಬೋದು. ನೀವೇನೂ ಗಾಬರಿ ಪಡಬೇಡಿ. ಹಾಗಲ್ಲ ಸುಮಾ, ಇವಳು ನಮ್ಮಚ್ಚು ಹೌದೋ ಅಲ್ವೋ ಅನ್ನೋಷ್ಟ್ರ ಮಟ್ಟಿಗೆ ಒಂದೊಂದ್ಸಲ ನನಗೆ ಅನುಮಾನ ಶುರು ಆಗ್ಬಿಡುತ್ತೆ.
ರೀ ಅವಳು ಇಲ್ದೇ ಇದ್ದಾಗ ಯಾವಾಗ ಸಿಗ್ತಾಳೋ ಅಂತ ಒದ್ದಾಡ್ತಾ ಇದ್ರಿ. ಈಗ ಸಿಕ್ಮೇಲೆ ನಮ್ಮ ಅಚ್ಚುನ ಇದು ಅಂತ ಅನುಮಾನ ಪಡ್ತಿದ್ದೀರಾ. ನೀವ್ ಯಾಕ್ರಿ ಈ ತರ ಯೋಚನೆ ಮಾಡ್ತಿದ್ದೀರಾ? ಅವಳಿಗೇನಾಗಿದೆ ಅಂತ ನಮ್ಗೇನ್ರಿ ಗೊತ್ತು? ನಮ್ಮ ಊಹೆಗೆ ಸಿಕ್ಕದೇ ಇರೋದನ್ನ ನಾವು ವಿಜ್ಞಾನ ಅಂತ ಕರೆಯೋದಲ್ವಾ? ಸುಮಾ, ನೀ ಹೇಳೋ ಮಾತಲ್ಲೂ ಅರ್ಥ ಇದೆ. ನನ್ನ ಮನಸ್ಸಿಗೆ ಅನುಮಾನ ಬಂದಿದ್ದನ್ನ ನಿನ್ನ ಮುಂದೆ ಹೇಳ್ಕೊಂಡೆ ಅಷ್ಟೇ. ಆದರೆ ರೀ, ಮನ್ಸಿಗೆ ಏನೇನೋ ಅಂದ್ಕೊಂಡು ಗೊಂದಲ ಮಾಡ್ಕೋಬೇಡಿ. ನಮಗೆ ಯಾವಾಗ್ಲೂ ಒಳ್ಳೇದಾಗತ್ತೆ ಅನ್ಕೊಳ್ಳಿ, ಹಾಗೆ ಆಗತ್ತೆ ನೋಡಿ. ಇದ್ರಿಂದ ಅವಳಲ್ಲಿರೋ ಸಣ್ಣ ಪುಟ್ಟ ಕೋಪ ಮಾಡ್ಕೊಳ್ಳೋದು, ಹಠ ಮಾಡೋದು, ಇದೆಲ್ಲ ಗುಣ ಹೋಗಿದೆ ತಾನೆ? ಇದೆಲ್ಲ ಒಳ್ಳೇದಲ್ವಾ? ಮೇಲ್ ನೋಡಿ, ನಿಮ್ ತಂಗಿ ಎಷ್ಟು ಮುಗ್ಧವಾಗಿ ನಗ್ತಾ ನಿಂತ್ಕೊಂಡಿದ್ದಾಳೆ. ಅವಳು ನಗ್ತಾ ಇದ್ರೆ ಅಷ್ಟೇ ಸಾಕು ಸುಮಾ. ಹೂರಿ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ಮಂತ್ರ, ಏನು ಒಬ್ಳೆ ಬಂದು ಆಕಾಶ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಗಗನ, ಆಕಾಶದಲ್ಲಿ ಏನೇನೆಲ್ಲ ಇರುತ್ತಲ್ಲ? ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಮೋಡ ಎಲ್ಲ ಇರುತ್ತೆ. ಆದ್ರೆ ಅದೆಲ್ಲ ಇದ್ರೂ ಆಕಾಶ ಖಾಲಿ ಇರುತ್ತೆ ಅಲ್ವಾ? ಏನ್ ಹೇಳ್ತಾ ಇದ್ಯಾ? ನಮ್ಮನ್ಸು ಆಕಾಶ ತರ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಆ ಚಂದ್ರ, ಸೂರ್ಯ, ನಕ್ಷತ್ರ ಎಲ್ಲ ಇದ್ರು ಅದ್ಯಾವುದು ನಮ್ದಲ್ಲ ಅನ್ಕೊಂಡು ಆಕಾಶ ಎಷ್ಟು ಮುದ್ದಾಗಿರುತ್ತೆ. ನಮ್ಮನ್ಸು ಅದೇ ತರ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಏನೇ ಕತೆ ಕವನ ಬರೆಯೋ ಪ್ಲಾನ್ ಅಲ್ಲಿ ಇದ್ಯಾ ಏನು? ಕತೆ ಕವನ ಬರೆಯೋ ಮಂತ್ರ ನಾನಲ್ಲ. ಇವತ್ತು ಸುಶಾಂತ್ ಜೊತೆ ಗೂಗಲ್ ಚಾಟ್ ಅಲ್ಲಿ ಕನೆಕ್ಟ್ ಮಾಡಿ ಮಾತಾಡ್ದೆ. ಒಂಥರ ಆಗೋದ್ರು. ಅದನ್ನೇ ಯೋಚನೆ ಮಾಡ್ತಾ ನಿಂತಿದ್ದೆ. ಯಾಕೆ ಅವ್ರಿಗೊಂಥರ ಆಗೋ ಥರ ನೀನ್ ಏನೇ ಮಾತಾಡ್ದೆ? ಹಣ ಬೇಕೇ ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೊಂದ್ ಸ್ವಲ್ಪ ಅಪ್ಸೆಟ್ ಆದ್ರು ಅಷ್ಟೇ. ನಂಗಿದೆಲ್ಲ ಗೊತ್ತಿಲ್ಲ, ಬೇಕೇ ಬೇಕು ಅಂತ ಚುರುಕ್ ಮುಟ್ಸಿದೀನಿ. ಹೇ ಮಂತ್ರ, ನೀನು ಈ ತರ ಮಾತಾಡೋದು ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಕಣೆ. ಒಂದ್ ಹೋಗಿ ಇನ್ನೊಂದಾಗ್ಬಿಟ್ರೆ ಏನೇ ಮಾಡ್ತೀಯಾ? ಒಂದ್ ಹೋಗಿ ಇನ್ನೊಂದಾಗ್ಲಿ, ನಾನು ಅನ್ಕೊಂಡಿರೋ ಥರಾನೇ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿರೋದು. ಅಲ್ಲ ಕಣೆ, ಒಂದ್ ವೇಳೆ ನೀನ್ ಮಾಡೋದ್ರಿಂದ ಎಲ್ಲ ಉಲ್ಟಾ ಆಗೋಗ್ಬಿಟ್ರೆ? ಉಲ್ಟಾನಾ? ಏನೇ ಆಗತ್ತೆ ಉಲ್ಟಾ? ಗಂಡಸ್ರಿಗೆ ಅವ್ರದೇ ಆದಂತ ಈಗೋ ಇರುತ್ತೆ, ಅದ್ ನಿನ್ಗೂ ಗೊತ್ತು. ನೀನ್ ದುಡ್ಡು ಬೇಕೇ ಬೇಕು ಅಂತ ಹೇಳಿರೋದ್ರಿಂದ ಆ ಗಂಡಸ್ಗೆ ಅಹಂಕಾರ ಕೆರಳಿದ್ರೆ ಏನೇ ಮಾಡ್ತೀಯಾ? ಬರೀ ದುಡ್ಡಿಗೋಸ್ಕರ ಅಷ್ಟೇ ಅಳದ್ಲು ಅಂತ ಬೇಜಾರ್ ಮಾಡ್ಕೊಳಲ್ವಾ? ಬೇಜಾರ್ ಮಾಡ್ಕೊಂಡು ನಿನ್ ಸಾವಾಸನೆ ಬೇಡ ಅಂತ ಅನ್ನೋ ನಿರ್ಧಾರ ತಗೊಂಡ್ಬಿಟ್ರೆ? ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ, ಪ್ರೀತಿ ಇದೆ ಅನ್ನೋದು ನಿಜ ಆದ್ರೆ, ಈಗ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನನ್ ಬಗ್ಗೆ ಯೋಚನೆ ಮಾಡ್ಬೇಕಾ ಮನುಷ್ಯ? ಅವನೇನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ನನ್ನ ಸಮಾಧಾನ ಮಾಡೋದ್ ಬಿಟ್ಟು ದುಡ್ಡಿನ ವ್ಯವಸ್ಥೆ ಏನಾದ್ರು ಮಾಡಿದ್ರು ಅಂತ ಇಟ್ಕೋ.